ಫಸ್ಟ್ ತಲೆ ನಂದ್ಕೊಂಡು ಆನ್ ಮಾಡಿದ್ದೀರಾ? ಹಲೋ ನಮಸ್ಕಾರ, ವೆಲ್ಕಮ್ ಟು ಎಚ್ ಪಿ ಎಂಟರ್ಟೈನ್ಮೆಂಟ್. ನಾನು ನಿಮ್ಮ ಶರಣ್. ಇವತ್ತು ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಸೊ ತುಂಬ ದಿವಸದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಬಟ್ ಇವತ್ತು ಎಲ್ಲ ಹೊರಟಿದ್ದಾರೆ. ಸೊ ಬನ್ನಿ, ನಮ್ಮ ಜರ್ನಿ ಹೇಗಿದೆ ನೋಡೋಣ. ಹಾಯ್ ಮಾಡಿ ಬ್ರೋ. ಈಗ ಸ್ಟಾರ್ಟ್ ಮಾಡು. ಬೇಡ ಬೇಡ, ನನ್ನ ಹತ್ರ ಐತೆ, ಆಲ್ರೆಡಿ ಐತೆ. ಇರ್ಲಿ, ಹೇಳು ಗುರು. ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಳು ಹೋಗ್ಲಿ. ನಿಮ್ಗೆ ಆಮೇಲೆ ನೀವು ಹಾಕಿ ಆದ್ಮೇಲೆ ನನ್ನ ಮರ್ಯಾದೆ ಕೇಳಿದ್ರೆ ಇಲ್ಲ. ಏನ್ ಹೇಳ್ಬೇಕು? ಈಗ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ನ. ಯಾವ ತರ ಸ್ಟಾರ್ಟ್ ಮಾಡ್ತೀಯಾ? ಚಾನಲ್ ಅಲ್ಲ, ವಿಡಿಯೋ ಇಂಟ್ರೊಡ್ಯೂಸ್. ಫಸ್ಟ್ ತಲೆ ನಂದ್ಕೊಂಡು ಆನ್ ಮಾಡಿದ್ದೀರಾ? ನೋಡಿ, ಮುಂಚೆ ತೆಗ್ದಿದ್ದೀರಾ? ನೋಡಿ, ನಾವೆಲ್ಲ ಈಗ 8 ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಅದರಲ್ಲಿ 6 ಜನ ಅಲ್ಲ 7 ಜನ ಹಾಸನ ಹತ್ಕೊಂಡವ್ರೆ. ಒಬ್ಬ ನಾನು ಮಾತ್ರ ಶೂರ ವೀರ ಧೀರ ಒಬ್ಬನೇ ಚಾಮರಾಜನಗರದಲ್ಲಿ ಹತ್ತಿದ್ದೀನಿ. ಈಗ ಇಲ್ಲಿ ಬಂದಿದ್ದೀನಿ. ನಮ್ಮ ಜೊತೆ ಒಂದು ಆನೆ ಬರ್ತದೆ ಅಂತ ಹೇಳಿದ್ರು. ಬಂದ್ ನೋಡ್ರಿ, ರಂದಿ ಅಲ್ಲಿ ಗೊತ್ತೈತೆ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮ್ಮ ಜೊತೆ ಒಬ್ಬ ಅಕ್ಷತೆ ಇದ್ರು, ನಮ್ಮ ಮಿಸಸ್ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ನಾವು 4:40ಕ್ಕೆ ಟ್ರೈನ್ ಹತ್ತಿದ್ದೀನಿ ಚಾಮರಾಜನಗರದಲ್ಲಿ. ನೈಟ್ 2:38 ಹೋಯ್ತದಂತೆ. ಅಲ್ಲಿ ಹೋದ್ಮೇಲೆ ಯಾವ ತರ ಇರ್ತದೆ ಅಂತ ಮುಂದೆ ತೋರಿಸ್ತೀನಿ. ಸೊ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಮದ್ದೂರಡೆ ಬಂತು, ಎಲ್ಲರೂ ಮದ್ದೂರಡೆ ತಿನ್ನೋಣ ಅಂತೇಳಿ ಮದ್ದೂರಡೆ ಇಸ್ಕೊಂಡ್ವಿ. ಒಳ್ಳೆ ಬಿಸಿ ಬಿಸಿಯಾಗಿ ಸಖತ್ತಾಗಿತ್ತು. ನಮ್ಗಂತೂ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ನೀವು ಕೂಡ ಎಲ್ಲಾದ್ರೂ ಟ್ರೈ ಮಾಡಿ. ಮದ್ದೂರೊಡೆ ತರನೇ ಇದೆ ಬ್ರೋ. ಮದ್ದೂರೊಡೆ ತರನೇ ಇದೆಯಾ? ಮದ್ದೂರೆ ಕಾಣಂಗಿಲ್ಲ ಮತ್ತೆ. ಏನಂದೆ? ಅದು ನಿಮ್ಗೆ ಮದುವೆ ಆಗಿಲ್ಲ ಅಲ್ವಾ? ನಿಮ್ ಮದ್ವೆ ಆಗಿದೆ ಬ್ರೋ? ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಎಲ್ಲಿ ಮದ್ವೆ ಆಗಿರೋದು? ಎಲ್ಲಿ ಇಬ್ರು ಎಲ್ಲಾಗಿದ್ ಮದ್ವೆ? ಕಾಲೇಜು ಜಾಬ್ ಕಾಲೇಜಲ್ಲಿ ಆಗಿರೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಧೀರ ವೀರ ಸೂರ ಅವರು ಮಲಗಿರೋ ಥರ ಡೌ ಮಾಡಿದ್ರು. ಇದನ್ನೆಲ್ಲ ನೋಡ್ಕೊಂಡು ಒಳ್ಳೆ ಕಾಮಿಡಿ ಆಗಿ ಚೆನ್ನಾಗಿತ್ತು. ಹಿಂಗೆ ಆಚೆ ಕಡೆ ನೋಡೋಣ ಅಂತ ನೋಡ್ತಾ ಇದ್ವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡ್ತಿದ್ದಂಗೆ ಕತ್ಲೆ ಆಗಿದ್ದೇ ಗೊತ್ತಾಗಲಿಲ್ಲ. ಬೆಂಗಳೂರು ಬಂದೇ ಬಿಡ್ತು. ಸೊ ಬೆಂಗಳೂರಲ್ಲಂತೂ ಜನ ಟ್ರೈನ್ ಹತ್ತೋದಕ್ಕೆ ಒದ್ದಾಡ್ತಾಯಿದ್ರು ಅಂದರೆ ಮಾತ್ರ ನಿಜ. ನಮಗೆ ನಮ್ಮೂರೇ ಎಷ್ಟು ವಾಸಿ ಅನಿಸ್ತು. ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಹತ್ತಕ್ಕೆ. ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ. ಸೊ ಅಲ್ಲಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ನಮಗೆ ನೆಕ್ಸ್ಟು. ಸೊ ಹಂಗೆ ಹೋಗ್ತಿದ್ದಂಗೆ ಇನ್ನೇನು ಮಂತ್ರಾಲಯ ಬಂತು. ನಾವು ಅಲ್ಲಿ ಇಳ್ಕೊಂಡ್ವಿ. ಎಲ್ಲರೂ ಇಳ್ಕೊಂಡಿದ ತಕ್ಷಣ ಶಿಸ್ತಾಗಿ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕೊಂಡು ನಡ್ಕೊಂಡು ಹೋಯ್ತು. ಶಿಸ್ತಾಗಿ ದೇವಸ್ಥಾನ ಹತ್ರಕ್ಕೆ ಹೋದ್ವಿ. ಸೊ ದೇವಸ್ಥಾನ ಹತ್ರ ಅಂದರೆ ಬೆಳಗ್ಗೆ 3:30 ಆಗಿತ್ತು. ಅಷ್ಟು ಬೇಗ ಓಪನ್ ಇರೋಲ್ಲ. ಸೊ ರೂಮ್ ಮಾಡೋಣ ಅಂತ ರೂಮ್ ಹುಡುಕ್ತಾ ಇದ್ವಿ. ಎಲ್ಲ ತುಂಬ ಕಾಸ್ಟ್ಲಿ ರೂಮಲ್ಲಿ. ಸೊ ಆದರೂ ಕೂಡ ಯಾವುದೋ ಒಂದು ರೂಮ್ ಹುಡುಕಿ ಕೊನೆಗೆ ಅಲ್ಲೋಗಿ ಆಲ್ಟಾಗಿ ಬೆಳಗಿನ ಜಾವ 10 ಗಂಟೆಗೆ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ನಮ್ಮ ಹುಡುಗರೆಲ್ಲ ರೆಡಿಯಾಗಿ ಹೆಂಗೆ ಹೋಗ್ತಿದ್ರು ಅಂದರೆ
ದೇವ್ರ ದರ್ಶನ ಮುಗಿಸ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಳ್ಳೋ ಅಂತ ಕೂತ್ಕೊಂಡ್ವಿ. ಅದಾದ್ಮೇಲೆ ಎಲ್ಲಿಗೆ ಹೋದ ಅಂತ ಯೋಚನೆ ಮಾಡ್ಬೇಕಾರೆ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಮಂಚಲಮ್ಮ ಸನ್ನಿಧಿಗೆ ಹೋದ್ವಿ. ಸೊ ಹಂಗೆ ಅನ್ನಪೂರ್ಣೇಶ್ವರಿಗೆ ಹೋದ್ವಿ ಊಟ ಮಾಡಕ್ಕಂತ. ಬಟ್ ತುಂಬಾ ರಶ್ ಇತ್ತು. ಸೊ ಊಟ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿಂದ ಸುಮ್ಮನೆ ಹೋಟ್ಲಿಗೆ ಹೋದ್ವಿ. ಹೋಟೆಲ್ ಊಟ ಮುಗಿಸ್ಕೊಂಡು ಊಟ ಆದ್ಮೇಲೆ ಒಂದು ಗಾಡಿ ಬುಕ್ ಮಾಡ್ಕೊಂಡು ಅಲ್ಲಿ ಕೆಲವು ಪ್ಲೇಸಸ್ ನೋಡೋ ಅಂತ ಹೊರಟ್ವಿ. ಸೊ ಪ್ಲೇಸಸ್ ನೋಡ್ಬೇಕಾದ್ರೆ ಫಸ್ಟ್ ನಮಗೆ ಆಂಜನೇಯ ದೇವಸ್ಥಾನ ಕರ್ಕೊಂಡೋದ್ರು. ಅಲ್ಲಿಂದ ಒಂದು ಚಿಕ್ಕ ಹುಡುಗ ಸಿಕ್ತು ನಮಗೆ. ಆ ಹುಡುಗನ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ನೋಡಿ. ಸುಮ್ ಕುತ್ಕೋಬೇಕಲ್ಲಿ ಕಟ್ತಿಲ್ವ ಇಲ್ಲಿ ಸುಮ್ ಕುತ್ಕ ಹಿಂಗ್ ಹಿಡ್ಕ ತಡಿ ಅಂಶ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡಿಲ್ಲ ಯಾರು ಏನು ಮಾಡಲ್ಲ ಸುಮ್ಮನೆ ಆಡ್ತಾರೆ ಮಾಮಂದಿರು ಮಗು ಕೈಲಿ ಆಟಾಡ್ಕೊಂಡು ಆಚೆಗಡೆ ವ್ಯೂನೇ ಮರ್ತೋದ್ವಿ. ವ್ಯೂ ಒಳ್ಳೆ ಚೆನ್ನಾಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ನಮಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಕರ್ಕೊಂಡೋದ್ರು. ಚೆನ್ನಾಗಿದೆ ಪ್ಲೇಸು, ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅಲ್ಲೇ ಸರೌಂಡಿಂಗ್ ಅಲ್ಲೇ ಇರುತ್ತೆ. ಒಂದು 20 ಕಿಲೋಮೀಟರ್ ಒಳಗಡೆ ಇದೆ. ಒಳಗಡೆ ಎಲ್ಲ ಚೆನ್ನಾಗಿದೆ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಫಸ್ಟು. ಆಮೇಲೆ ಆಚೆ ಬಂದ್ವಿ ನಾವು. ಅಲ್ಲೊಂದು ಬಂಡೆ ಇತ್ತು. ಬಂಡೆ ಮೇಲೆ ಎಲ್ಲರೂ ಕಲ್ಲು ಜೋಡಿಸ್ತಿದ್ರು. ಏನಂತಂದ್ರೆ ಇಲ್ಲಿ ಕಲ್ಲು ಜೋಡಿಸಿದ್ರೆ ಮನೆ ಕಟ್ಬೋದು ಅಂತ ಹೇಳಿದ್ರು. ನೀವು ಒಂದ್ಸರಿ ಟ್ರೈ ಮಾಡಿ. ಅಲ್ಲಿಂದ ಇನ್ನೂ ಪ್ಲೇಸಿಗೆ ಕರ್ಕೊಂಡೋದ್ರು. ಈ ಪ್ಲೇಸಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗ್ಲಿಲ್ಲ. ಇಲ್ಲಿ ರಾಯರು ವಿಶ್ರಾಂತಿ ಪಡಿತಿದ್ರು ಅಂತ ಹೇಳಿದ್ರು. ಒಳ್ಳೆ ಗುಡ್ ವೈಬ್ ಸಿಗ್ತಾ ಇತ್ತು. ನೀವು ಒಂದ್ಸರಿ ವಿಸಿಟ್ ಮಾಡಿ. ನಾವಿನ್ನೇ ಯಾವ್ದಾದ್ರು ಪ್ಲೇಸಸ್ ಮಿಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ಹೋದ್ರೆ ಪಕ್ಕ ಹೋಗ್ತೀವಿ. ಸೊ ಹಂಗೆ ಮುಗಿಸ್ಕೊಂಡು ಮತ್ತೆ ನಮ್ಮ ಹುಡುಗನ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಫನ್ನಿ ಆಗಿ ಅಲ್ಲಿಂದ ಹೊರಟ್ವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮ್ಮ ಹುಡುಗ ಮನ್ಸಲ್ಲೇ ಎಷ್ಟು ಬೈಕಂತಿದ್ನೇನೋ ಗೊತ್ತಿಲ್ಲ ಮಾತ್ರ. ಯಾಕಾರು ಬಂದ್ರು ಇವ್ ಅಣ್ಣಾರು ಅನ್ಕೊಂಡು ನಂಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾರೆ ಅಂತ. ಆರು ಕೊನೆ ಮಾತ್ರ ಈ ಹುಡುಗ ಬಂದಿದ್ಕೆ ನಮ್ಗಂತೂ ಒಳ್ಳೆ ಟೈಮ್ ಪಾಸ್ ಆಯಿತು. ರೆಡಿ 1 2 3 ಸ್ಟಾರ್ಟ್. ಹಿಂಗಿಡ್ಕ ಮುಂದೆ ಹೋಗ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬರ್ತಿದ್ವಿ. ಸೊ ವ್ಯೂ ನೋಡ್ಬೇಕಂತ ಇನ್ನೊಂದ್ಸತಿ ವಿಡಿಯೋ ಮಾಡಿದೆ. ವ್ಯೂ ಒಳ್ಳೆ ಸೂಪರ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ಇನ್ನೊಂದ್ಸರಿ ನೈಟ್ ದರ್ಶನ ಮಾಡೋಣ ಅಂತೇಳಿ ನಾವು ನಮ್ಮ ಫ್ರೆಂಡ್ಸ್ ಹೋದ್ವಿ. ಲೈಟಿಂಗ್ಸ್ ಅಂತೂ ಸೂಪರ್ ಆಗಿತ್ತು. ಒಳಗಡೆ ಅಂತೂ ದೇವ್ರದ್ದು ರಥ ಎಳಿತಾ ಇದ್ರು. ನಮಗಂತೂ ಅವಕಾಶ ಸಿಕ್ತು ದೇವ್ರ ದರ್ಶನ ಮಾಡಲಿಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಜನ ಸಾಗರ ನೋಡಿ ನಮಗೆ ಅಂತೂ ಆಶ್ಚರ್ಯ ಆಯಿತು. ನೀವು ಕೂಡ ಹೋಗಿ ರಾಯರ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ ಕೊನೆಯದಾಗಿ ಅಲ್ಲಿ ಒಂದು ಕಲಶ ನೋಡ್ಕೊಂಡ್ವಿ. ಇಷ್ಟ ಮತ್ತೆ ವಾಪಸ್ ಬಂದ್ವಿ. ಬರ್ಬೇಕಾದ್ರೆ ಅಂತೂ ಬಾ 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 ಸೂಪರ್ ಆಗಿತ್ತು. ಎಲ್ಲಿ ಬೇಕು ಅಲ್ಲೇ ಬಿದ್ದು ಅಡ್ಡಾಡ್ಕೊಂಡು ಕೊನೆಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಮಲ್ಕೊಂಡು ನಮ್ಮ ಹುಡುಗರಂತೂ ಸುಸ್ತಾಗಿ ಹೋಗಿದ್ರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ ಬಾಯ್, ಸಿ ಯು.